ಚಾಲಕನಾಗಿ ಅವನ ಜೊತೆಲಿ ಕೆಲಸ ಮಾಡ್ತಿರ್ತಾನೆ. ಆತನಿಗೆ ಗೊತ್ತಿವನು ಒಬ್ಬ ದಲಿತ ಮಾದಿಗ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ ಅಂತ ಗೊತ್ತಿದ್ರೂ ಸಹ ಈತನ ಮೇಲೆ ದಿನನಿತ್ಯ ಕಿರುಕುಳ ಕೊಟ್ಕೊಂಡು ಬರ್ತಾ ಇದ್ದ. ನಾನು ಕೇಳೋಕೆ ಹೋಗಿದ್ದಕ್ಕೆ ನೀನು ಯಾರು ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಎಂಜಿಲೇನೆ ಮೊಕ್ಕಗೆ ಉಗಿಯಂಗೆ ಬರ್ತಾನೆ. ಆತನ ಮಕ್ಕು ಅವನು ಸ್ವಂತ ಅವನ ಬಾಯಿ ಉಗುಳಿಂದ ಉಗಿದು ಅವಮಾನಿಸಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರಂತ ಕೆಲಸ ಮಾಡಿರೋ ಇಂಜಿನಿಯರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು SHO ಇದ್ದಂಥ ASI ಮಹೇಶ್ ಅವರಿಗೆ ಕಂಪ್ಲೇಂಟ್ ದೂರು ಕೊಟ್ರು. ಯಾವುದೇ ಥರದ ಆತನ ಮೇಲೆ ದೂರುದಾರನ ಮೇಲೆ ಕರೆಸಿ ಒಂದು ವಿಚಾರಣೆ ಮಾಡಿಲ್ಲ. ಯಾವಾಗ ಮಾದಿಗ ಜಾತಿ ಅನ್ನೋ ಅವಾಗಲಿಂದ ನನ್ನ ಮೇಲೆ ಕಿರುಕುಳ ಕೊಡೋದು, ಹಂಗೆ ಅದು ಹೀಯಾಳ್ಸೋದು. ಜನಪರ ನ್ಯಾಯಪರ. ತುಮಕೂರು ಜಿಲ್ಲೆಯಲ್ಲಿರುವ ಏರ್ಟೆಲ್ ಟವರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ನಾಗೇಶ್ ಪ್ರಸಾದ್ ಎಂಬ ಯುವಕ ತನ್ನದೇ ಆದ ಏರ್ಟೆಲ್ ಕಂಪನಿಯಲ್ಲಿ ಕಾರ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿರುವ ಯಶವಂತ್ ಎಂಬ ಯುವಕನ ಮೇಲೆ ಫೋನ್ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದು ಹಾಗೂ ಏರ್ಟೆಲ್ ಕಂಪನಿಯ ಮುಂಭಾಗವೇ ಆತನ ಮೇಲೆ ಚಾಕುವಿನಿಂದ ಹೊಡೆಯಲು ಬಂದಿದ್ದು, ಈ ವಿಚಾರವಾಗಿ ಜೀವ ಉಳಿಸಿಕೊಂಡು ಓಡಿ ಹೋಗಿ ತನ್ನ ತಂದೆಯ ಬಳಿ ಹೋಗಿ ನಡೆದಂತಹ ಘಟನೆಯನ್ನು ವಿವರಿಸುತ್ತಾ ನಗರದ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ತಮ್ಮ ಜಾತಿಯ ದಲಿತ ಸೇನಾ ರಾಮ್ ವಿಲಾಸನಿ ಸಂಘದ ಜಿಲ್ಲಾಧ್ಯಕ್ಷರಾದ ಗೂಳೂರು ಸಿದ್ದರಾಜ್ರೊಂದಿಗೆ ನಗರದ ಟೌನ್ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಿಸಿದ್ದು, ಈ ವಿಚಾರವಾಗಿ ಗೂಳೂರು ಸಿದ್ದರಾಜ್ ರಾಮ್ ವಿಲಾಸ್ ಸಂಘದ ವತಿಯಿಂದ ನಮ್ಮ ಈ ದಲಿತ ಕೊಲೆ ಬೆದರಿಕೆ ವಿಚಾರವಾಗಿ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ದೂರು ಸಲ್ಲಿಸಿದ್ದೇವೆ. ನಮಗೆ ದಲಿತ ಜಾತಿಯ ಜನಾಂಗದ ಹುಡುಗ ಯಶವಂತ್ ರವರಿಗೆ ನ್ಯಾಯ ಸಿಗದೇ ಇದ್ದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹೋರಾಟ ಇರುತ್ತದೆ ಎಂದು ಗೂಳೂರು ಸಿದ್ದರಾಜು ಅವರು ನಮ್ಮ ಸಂಘದ ವತಿಯಿಂದ ನಮಗೆ ನಮ್ಮ ಜಾತಿಯ ದಲಿತ ಜನಾಂಗದ ಹುಡುಗ ಯಶವಂತ್ ರವರಿಗೆ ನ್ಯಾಯ ಸಿಗದೇ ಇದ್ದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹೋರಾಟ ಇರುತ್ತದೆ ಎಂದು ಗೂಳೂರು ಸಿದ್ದರಾಜು ಅವರು ನಮ್ಮ ಸಂಘದ ವತಿಯಿಂದ ಅರೆಬೆತ್ತಲೆ ಮೆರವಣಿಗೆ ಮಾಡಿ ನ್ಯಾಯ ಸಿಗುವಂತೆ ಮಾಡುತ್ತೇನೆ ಎಂದು ದಲಿತ ಜನಾಂಗದ ಹುಡುಗನಾದ ಬೆನ್ನೆಲುಬಾಗಿ ನಿಂತು ಆತನಿಗೆ ನ್ಯಾಯ ಸಿಗುವಂತೆ ಮಾಡುತ್ತೇನೆ ಎಂದು ದಲಿತ ಸೇನೆ ರಾಮ್ ವಿಲಾಸ್ ಸಂಘದ ಅಧ್ಯಕ್ಷರು ಮಾತನಾಡಿದರು. ಏನು ನಿನ್ನೆ ನನ್ನ ಸ್ನೇಹಿತನ ಮಗನಾದ ಯಶವಂತ್ಗೆ ತುಮಕೂರು ನಗರದಲ್ಲಿರುವಂಥ MG ರೋಡಿನಲ್ಲಿ ಏರ್ಟೆಲ್ ಇಂಜಿನಿಯರ್ ಆದಂಥ ನಾಗೇಶ್ ಪ್ರಸಾದ್ ಅವರು ಹುಡುಗ ಚಾಲಕನಾಗಿ ಅವನ ಜೊತೆಲಿ ಕೆಲಸ ಮಾಡ್ತಿರ್ತಾನೆ. ಆತನಿಗೆ ಗೊತ್ತಿವನು ಒಬ್ಬ ದಲಿತ ಮಾದಿಗ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ ಅಂತ ಗೊತ್ತಿದ್ರೂ ಸಹ ಈತನ ಮೇಲೆ ದಿನನಿತ್ಯ ಕಿರುಕುಳ ಕೊಟ್ಕೊಂಡು ಬರ್ತಾ ಇದ್ದ. ಆ ಕಿರುಕುಳದ ಅವರ ತಂದೆ ಆದಂಥ ಹೋಗ್ಬಿಟ್ಟು ನಮ್ಮ ಇಂಜಿನಿಯರಿಂಗ್ಗೆ ಜಾತಿ ಹಿಡಿದು ಮಾತಾಡ್ತಾನೆ, ನಮ್ಮ ಜಾತಿ ಬಗ್ಗೆ ಮಾತಾಡ್ತಾನೆ, ನನಗೆ ಕಾಲು ಹೊತ್ತು ಅಂತಾನೆ, ಚಪ್ಪಲಿ ಒರೆಸ್ಕೊಡು ಅಂತಾನೆ ಅಂತ ಅವ್ರ ತಂದೆಗೆ ಹಲವಾರು ಬಾರಿ ಕಂಪ್ಲೇಂಟ್ ಹೇಳಿದ್ರು ಅವ್ನ ಮಗ ಹೋಗಿ. ಆದರೂ ಏನೋ ಅವರು ಒಂದು ಅನ್ನ ಕೊಡೋರಪ್ಪ ಕೆಲಸ ಮಾಡ್ಕೊಂಡು ಹೋಗು ಅಂತೇಳಿ ಅವ್ರ ತಂದೆಯವರು ಒಂದು ಸಮಾಧಾನವಾಗಿ ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ಕಳಿಸ್ತಾಯಿದ್ರು. ನಿನ್ನೆ ಏಕಾಏಕಿ ಮಾದಿಗೆ ನನ್ನ ಮಗನೇ ನಾನು ಸರಿ ಸಮನ ಕುಂತ್ಕೊಂಡು ನೀನು ಡ್ರೈವಿಂಗ್ ಬರ್ತೀಯಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಅಲ್ಲೇ ಮಾಡಿ ಆತನ್ನು ಕುತ್ಕೇಡ್ದು ಆಚಕಟ್ಟಿ ಮತ್ತು ಅವ್ರಿಗೆ ಹೊಡೆದು ಆ ಕಾಲಿನಿಂದ ಹೊಡೆದು ಕಾಲು ಬಲಗಾಲಿಗೆ ಅಲ್ಲಿ ಬಿದ್ದಂಥ ಒಂದು ಕಡ್ಡಿ ತಗೊಂಡು ಹೊಡೆದು ಆ ದೊಣ್ಣೆ ಒಳಗೂ ಅವನಿಗೆ ಅಲ್ಲೇ ಮಾಡಿರ್ತಾನೆ. ಎರಡನೇದು ಆತ ಅವನು ಫೋನ್ ಮಾಡಿ ಅಪ್ಪ ನನಗೆ ಹಿಂಗೆ ಹೊಡಿತಾನೆ ನಮ್ಮ ಇಂಜಿನಿಯರು ಬಾರಪ್ಪ ಅಂತ ಹೇಳಿ ಕರೆದಾಗ ಅವ್ರ ತಂದೆ ಕೇಳೋಕೆ ಹೋದಾಗ ಅವ್ರ ತಂದೆನೂ ಕೊಳ್ಪಟ್ಟು ಹಿಡ್ಕೊಂಡೆ ನೀವು ಮಾದಿಗ ಜಾತಿ ಸೇರಿದವರು, ನಾವು ಕೆರವಲೆ ಜಾತಿ ಸೇರಿದವರು, ನೀವು ದೂರ ಇರ್ರಿ ಅಂತ ಹೇಳ್ಬಿಟ್ಟು ಆತನ ಮಕ್ಕು ಅವನು ಸ್ವಂತ ಅವನ ಬಾಯಿ ಉಗುಳಿಂದ ಉಗಿದು ಅವಮಾನಿಸಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರಂತ ಕೆಲಸ ಮಾಡಿರೋ ಇಂಜಿನಿಯರ್ ವಿರುದ್ಧ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟು 2 ದಿವಸ ಆದ್ರೂ ಇಷ್ಟು ಅಲ್ಲೇ ಆಗಿ ಇಷ್ಟು ಅಟ್ರಾಸಿಟಿಗೆ ಕಾಯ್ದೆ ಒಳಗೆ ಒಂದು FIR ಮಾಡಿಕೊಡಿ ಅಂತ ಹೇಳ್ಬಿಟ್ಟು SHO ಇದ್ದಂಥ ASI ಮಹೇಶ್ ಅವರಿಗೆ ಕಂಪ್ಲೇಂಟ್ ದೂರು ಕೊಟ್ರು. ಯಾವುದೇ ಥರದ ಆತನ ಮೇಲೆ ದೂರುದಾರನ ಮೇಲೆ ಕರೆಸಿ ಒಂದು ವಿಚಾರಣೆ ಮಾಡಿಲ್ಲ. ದೂರು ಕೊಟ್ಟಿರೋ ಮೇಲೆ ದೂರು ಅಲ್ಲೇ ಮಾಡಿರೋದ್ರ ಬಗ್ಗೆ ಒಂದು ವಿಚಾರಣೆ ಮಾಡಿಲ್ಲ, ಒಂದು FIR ಮಾಡಿಕೊಡ್ತಿಲ್ಲ. ದಯಮಾಡಿ ಮಾಧ್ಯಮದವ್ರಿಗೆ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಏನು ನಮ್ಮ ದಲಿತ ಯುವಕನ ಮೇಲೆ ಹಲ್ಲೆ ಆಗೈತೋ ಆತನಿಗೆ ತಾವು ಒಂದು ಸುದ್ದಿ ಮಾಡಿ ತಮ್ಮ ಚಾನಲ್ ಮುಖಾಂತರ ಅವನಿಗೆ ನ್ಯಾಯ ಸಿಗಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತಾ ಇದ್ದೀನಿ. ನನ್ನ ನಿನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಥರದ ಈ ಸ್ಟೇಷನ್ನಿಗೆ ಬಂದು ಅವನ್ನ ಸಂಜೆ 7-7:15 ಕರ್ಸ್ಕೊಂಡಿದ್ರಂತೆ. ಬಂದ್ಬಿಟ್ಟು ಅವನೇನೇನು ಮಾಡೋಗನ್ನ ನಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ.
ಕೇಳಿದ್ರೆ ಇವತ್ತು ಎಲ್ಲಿ ಸರ್ ಎಲ್ಲಿದ್ದೀರ ಅಂತ ಫೋನ್ ಮಾಡಿ ಕೇಳಿಸಿದ್ರೆ ನಾನು ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ಜಾತ್ರೆ ಬಂದೋಬಸ್ತಲ್ಲಿದ್ದೀನಿ, ನೀನು ನಾಳೆ ಬಾ ಅಂತ ಹೇಳ್ಬಿಟ್ಟು ಒಂದು ಉಡಾಪಿ ಉತ್ತರ ಕೊಡ್ತಾರೆ. ಈ ದಲಿತರಿಗೆ ನ್ಯಾಯನೇ ಇಲ್ವಾ? ಹೋಮ್ ಮಿನಿಸ್ಟ್ರಿ ಇರೋಂಥ ಕ್ಷೇತ್ರ, ಹೋಮ್ ಮಿನಿಸ್ಟ್ರು ತವರಲ್ಲೇ ದಲಿತರಿಗೆ ನ್ಯಾಯ ಇಲ್ಲ ಅಂದರೆ ಇನ್ನೆಲ್ಲಿ ದಲಿತರಿಗೆ ನ್ಯಾಯ ಸಿಗ್ತದೆ ಅನ್ನೋದು ನನಗೆ ಒಂದು ದಿಗ್ಭ್ರಮೆ ಆಗ್ಬಿಟ್ಟಿದೆ. ಈ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಈ ಸಮಾಜದಲ್ಲಿ ಒಂದು ಈ ಥರ ನಡ್ಕೊಂಡು ಬರ್ತಾರಲ್ಲ, ಒಬ್ಬ ಇಂಜಿನಿಯರ್, ಒಬ್ಬ ಓದಿ ಅವರು ಒಂದು ಬಾಬಾ ಸಾಹೇಬರು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ ಇವತ್ತು ಈ ಥರ ಮಾತಾಡ್ತಾನೆ ಅಂದರೆ ಅವನಿಗೆ ನಾಚಿಕೆ ಆಗಬೇಕು. 28ನೇ ಶತಮಾನದಲ್ಲೂ ಒಂದು ದಲಿತರಿಗೆ ಕಿರುಕುಳ ಕೊಡ್ತಿರೋಂಥ ಅಧಿಕಾರಿಗಳ ವಿರುದ್ಧ ಮತ್ತು ಆ ಕಿರುಕುಳ ಹಲ್ಲೆ ಮಾಡಿರೋನ ವಿರುದ್ಧ ಒಂದು ಅಟ್ರಾಸಿಟಿ ಕಾಯ್ದೆಯಲ್ಲಿ ಅವನಿಗೆ FIR ಮಾಡಬೇಕು, ಆತನ ಕೂಡಲೇ ಬಂಧಿಸಬೇಕು. ಆತನೇನೋ ಬಂಧಿಸ್ತಿಲ್ಲ ಅಂದರೆ ದಲಿತ ಸೇನೆ ರಾಮಿಲ್ಲಾ ಸಂಘಟನೆ ವತಿಯಿಂದ ಮಾನ್ಯ SP ಕಚೇರಿ ಮುಂದೆ ತಮಟೆ ಚಳವಳಿ ಮುಖಾಂತರ ಒಂದು ಮನವಿ ಕೊಡೋ ಪತ್ರವನ್ನು ನಾವು ಒಂದು ಮುಂದಿನ ದಿನಗಳಲ್ಲಿ ಏರ್ಪಾಡು ಮಾಡ್ಕೊಬೇಕಾಗ್ತದೆ. ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ಕೊತಾ ಇದ್ದೀನಿ, ಕೂಡಲೇ FIR ಮಾಡಬೇಕು, ಅದನ್ನು ಬಂಧಿಸಬೇಕಂತೇಳಿ ತಮ್ಮನ್ನು ಈ ಮಾಧ್ಯಮದವ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮಾಧ್ಯಮದವರು ತಮ್ಮ ಸಹಾಯ ನಮ್ಮ ಮೇಲೆ ಸದಾ ಇರಲಿ. ನಿಮ್ಮೊಂದಿಗೆ ನಾವು ಈ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಮತ್ತು ಅಲ್ಲೇ ಆಗಿರೋ ವಿಷಯ ನಾವು ಮಾತಾಡ್ತಾನೆ. ಸರ್, ಮೊದಲಿಗೆ ತಮ್ಮ ಹೆಸರು? ಸರ್ ಯಶವಂತ್. ಎಲ್ಲಿರೋ ಕಂಪ್ನಿ ಸರ್ ಅದು? ಏರ್ಟೆಲ್. ಸರ್ ಏರ್ಟೆಲ್ MG ರೋಡಲ್ಲಿರೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್ ವರ್ಷ ಇಲ್ಲ, 1.5 ತಿಂಗಳಾಯ್ತು ಅಷ್ಟೇ ಸೇರಿ. 1.5 ತಿಂಗಳು ತಮ್ಮ ಮೇಲಿನ ಸರ್ ನನಗೆ ಮೊದಲು ಚೆನ್ನಾಗಿದೆ, 1 ವಾರ 2 ವಾರ. ಆಮೇಲೆ ನಂದು ಯಾವಾಗ ನನ್ನ ಜಾತಿ ಕೇಳ್ದೆ, ನಾನು ಯಾವಾಗ ಮಾದಿಗ ಜಾತಿ ಅನ್ನೋ ಆವಾಗಲಿಂದ ನನ್ನ ಮೇಲೆ ಕಿರುಕುಳ ಕೊಡೋದು, ಹಂಗೆ ಅದು ಹೀಯಾಳ್ಸೋನು, ತುಂಬ ಟಾರ್ಚರ್ ಕೊಡೋನು. ಹಂಗೆ ಅಲ್ಲಿ ಕುತ್ಕೋ, ಟಚ್ ಮಾಡಿಬಿಡ, ನನ್ನ ದೂರ ಇರು ನನ್ನಿಂದ. ನೇರವಾಗಿ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿ? ನೇರವಾಗಿ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿರೋದು ನನಗೆ. ಚಾಕು ಹಿಡ್ಕೊಂಡು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದ. ಅಲ್ಲೇ ನಮ್ಮ ಆಫೀಸಲ್ಲೇ ನೈಟು. ಅವಾಗ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಬಿಡಿಸಿ ಕಳಿಸಿದ್ರು. ತಿರ್ಗಾ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕ್ದ. ಬೆಳಗ್ಗೆ ನಮ್ಮ ಅಪ್ಪನ ಕರ್ಕೊಂಬಂದು ಕೇಳೋಕ್ಕೆ ಅಂತ ಬಂದರೆ ನಮ್ಮ ಅಪ್ಪಂಗೆ ಬೈದು ಹೊಡೆಯೋಕೆ ಹೋದ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾನು ನೆನ್ನೆ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೆನ್ನೆ ಮಧ್ಯಾಹ್ನನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅಲ್ಲೇ ಮೊನ್ನೆ ನೈಟೇ ಅಲ್ಲೇ ಆಗಿತ್ತು. ತಿರ್ಗಾ ಬೆಳಗ್ಗೆನೂ ಅಲ್ಲೇ ಮಾಡಿದ್ದಾನೆ ಸರ್. ಸ್ಟೇಷನಿಗೆ ಬಂದರೆ ಫಸ್ಟ್ ಕಂಪ್ಲೇಂಟ್ ಕೊಡು ಅಂದರು. ಕಂಪ್ಲೇಂಟ್ ಕೊಟ್ಟು ಆಮೇಲೆ ಫೋನ್ ಮಾಡ್ತೀವಿ ಅಂದರು. ಫೋನ್ ಮಾಡಿದ್ಮೇಲೆ ನಾನು ಹೇಳಿದೆ ನಮ್ಮಪ್ಪ ಇಲ್ಲ, ನಮ್ಮಪ್ಪ ಬಂದಮೇಲೆ ಬರ್ತೀನಿ ಅಂತ ಅಂದೆ. ಈಗ ನಮ್ಮ ಅಪ್ಪನ ಕರ್ಕೊಂಬಂದರೆ ಇಲ್ಲಿ ಯಾವ ಅಕ್ಯೂಸ್ಡು ಇಲ್ಲ, ಯಾರೂ ಇಲ್ಲ ಸ್ಟೇಷನಲ್ಲಿ. ಸರ್ ನನಗೆ ನ್ಯಾಯ ತೋರಿಸ್ಕೊಡಿ. ರಾಮಸ್ವಾಮಿ ಸರ್, ಬೆಳ್ಳಾವಿ, ಆಟೋ ಓಡಿಸ್ತೀನಿ. ನಿಮ್ಮ ಮಗನಿಗೆ ಈ ರೀತಿ ಕೊಲೆ ಬೆದರಿಕೆ ಹಾಕಿದಾಗ ಸರ್ ಭಯ ಆಯಿತು. ಇರೋನೊಬ್ಬ ಮಗ, ಏನಾಯಿತು ಏನೋ ಅಂತ ಹೇಳಿ ಗಾಬರಿ ಅಂತ ಬಂದೆ. ಏನಪ್ಪ ಅಂತ ಹೇಳಿ ನಾನು ಕೇಳೋಕೆ ಹೋಗಿದ್ದಕ್ಕೆ ನೀನು ಯಾರು ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಎಂಜಿಲೇನೆ ಮೊಕ್ಕಗೆ ಉಗಿಯಂಗೆ ಬರ್ತಾನೆ. ದೂರ ಆಗಲಿ ಬಿಡು, ನಾವು ಈ ಕೇಸ್ ಅಲ್ವಾ, ಮಾದಿಗ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಹಿಂದೆ ಜರಿಕೊಂಡ್ರು ಮುಂದೆನೇ ಬಂದು ಅವನು ಒಂಥರ ಏನೋ ಒಂದು ಎಲೆಡ್ಕೆ ಹಾಕೊಂಡು ಅಂತ ಸ್ಟೇಜ್ ಒಳಗೆ ಅವನು ಆ ಥರ ಮಾತಾಡ್ತಿದ್ದ. ಆಮೇಲೆ ನನ್ನ ಮಗ ಇದ್ದನು, ಯಾಕೆ ಆ ಥರ ಮಾಡ್ತೀಯಾ, ಸ್ವಲ್ಪ ದೂರ ನಿಂತ್ಕೊಂಡೇ ಮಾತಾಡು ಅಂತ ಕೇಳಿದ್ಕೆ ಅಲ್ಲೇನೂ ನಮ್ಮನ್ನು ಹಿಡ್ಕೊಂಡು ಹೊಡೆಯೋಕ್ಕೆ ಬಂದ. ನನ್ನ ಮಗನ ಬಟ್ಟೆ ಎಲ್ಲ ಹರಾಕಿ ಅವ್ನಿಗೆ ಏಟಾಗೈತೆ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದು ಇಲ್ಲಿ ಟೌನ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟ ಮುಖಾಂತರ ಪೊಲೀಸ್ನವರು ನೀವು ಫೋನ್ ಮಾಡ್ತೀನಿ, ಅವನು ಕರೆಸ್ತೀನಿ, ನಿಮಗೆ ಫೋನ್ ಮಾಡ್ತೀವಿ, ನೀವು ಬರ್ರಿ ಅಂತ ಹೇಳಿದ್ರು. ಫೋನ್ ಮಾಡಿದ್ರು. ನಾನು ಗಾಡಿಗೆ ಹೋಗಿದ್ದೆ. ನನ್ನ ಮಗ ಅವ್ನಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬಂದ್ವಿ. ಆಮೇಲೆ ಅವ್ನು ತಿರ್ಗೇನು ಫೋನ್ ಮಾಡಲಿಲ್ಲ. ಆಮೇಲೆ ನಮ್ಮ ದಲಿತರ ಸಂಘದ ಅಧ್ಯಕ್ಷರಾದ ಸಿದ್ದಣ್ಣವರು, ಗೂಳೂರು ಸಿದ್ದಣ್ಣವ್ರನ್ನ ನಾವು ಭೇಟಿ ಮಾಡಿ ಬನ್ನಿ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಅವ್ರ ಮುಖಾಂತರದಿಂದನೂ ಒಳಗಡೆ ಹೋದ್ವಿ. ನಾಳೆ ಬರ್ರಿ ಅಂತ ಹೇಳಿದ್ರು. ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ.